ನೋಡಿ ಎಲ್ಲ ಬರ್ತಾ ಇದ್ದಾರೆ. ಕಾರಣ ಯಾವ ಬೀಚಲ್ಲಿ ಯಾವ ಪ್ರವಾಸಿಗರನ್ನು ಬಿಡುವಂತಿಲ್ಲ. ಹೌದು. DC ಆರ್ಡರ್ ಆಗಿದೆ. ದಯಮಾಡಿ ನಿಮ್ಮ ಸ್ವಚ್ಛತೆಗೆ ಕಾಪಾಡಿಕೊಳ್ಳಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಳೆ 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 ಅಂತ ಇಷ್ಟು ದಿನ ಆಗಿ ಶಾಲಾ ಕಾಲೇಜಿಗೆಲ್ಲ ರಜೆ ಆಗಿ ಇವತ್ತು ಸ್ವಲ್ಪ ಬಿಸಿಲು ಬಂತಲ್ವ. ನಮ್ಮ ಸಮುದ್ರ ಎಲ್ಲಿವರೆಗೆ ಬಂದಿದೆ, ಏನು ಕತೆ ಅಂತ ನೋಡೋಣ ಅಂತ ಬಂದೇ ಬಿಟ್ಟೆ ನಾನು. ಒಬ್ಬ ಎಂಥ ಸೌಂಡ್ ಮಾರೇರಿ ಸಮುದ್ರದ ಅಲೆದು. ನಿಮಗೂ ತೋರಿಸ್ತೇನೆ ಬನ್ನಿ. ಸುತ್ತಮುತ್ತಲು ಹೀಗೆ ಕಾಣಿಸ್ತಿದೆ ನೋಡಿ, ರೋಡಿಂದ ಸಮುದ್ರ, ಸುರತ್ಕಲ್ ಸಮುದ್ರ ಹೇಗೆ ಕಾಣಿಸ್ತಿದೆ ಅಂತ. ಒಬ್ಬ ಆದರೆ ಸುತ್ತೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೀನರಿ ಎಲ್ಲ. ಗಾಳಿ ಬರ್ತಿದೆ ಅಲ್ವಾ, ಸಮುದ್ರದ ಗಾಳಿ ಏನಿದೆ ತುಂಬ ಫೋರ್ಸ್ಫುಲ್ ಆಗಿದೆ ಇವತ್ತು. ಹಾಗೆ ನಾವು ನೆಕ್ಸ್ಟ್ ಹೋಗೋಣ ಬನ್ನಿ. ನಿಮಗೆ ಸಮುದ್ರವನ್ನು ಹತ್ತಿರದಿಂದ ತೋರಿಸ್ತೇನೆ. ಯಾಕಂದರೆ DC ಆರ್ಡರ್ ಆಗಿತ್ತು, ಶಾಲಾ ಕಾಲೇಜಿಗೆಲ್ಲ ರಜೆ ಇತ್ತು, ಮಳೆ 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 ಅಂತ. ಇವತ್ತು ಬಿಸಿಲು ಬಂದಿದೆ ಅಲ್ವಾ, ಸೊ ಸ್ವಲ್ಪ ಹತ್ತಿರದಿಂದ ನೋಡಿ ಬರೋಣ ಸಮುದ್ರವನ್ನು, ಏನಂತೀರಾ? ಸಮುದ್ರದ ಹತ್ರ ಬಂದೇ ಬಿಟ್ಟೆ ನಾನು. ಓ ದೇವ ದೇವ, ಎಷ್ಟು ಮುಂದೆ ಬಂದಿದೆ. ಇತ್ನ ಆಗೆ ಆಗೆನಾ ಬಾಪ್ರೇ. ನೋಡಿ ಈಗ ಡಿಟೇಲ್ ಆಗಿ ತೋರಿಸ್ತೇನೆ ಹೇಗೆಲ್ಲ ಇದೆ ಕತೆ ಅಂತ. ನಾನು ನೋಡಿ ಅಲ್ಲಿ ಆ ಕಲ್ಲು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹೋಗಿ ನಾನು ರೀಲ್ಸ್ ಎಲ್ಲ ಮಾಡಿದ್ದುಂಟು ಆಯಿತಾ. ಅಲ್ಲೆಲ್ಲ ಮುಚ್ಚಿ ನೀರಲ್ಲೇ ಇಲ್ಲಿ ಬಂದು ಇಲ್ಲೆಲ್ಲ ಬೋಟ್ ಇತ್ತಾಯ್ತಾ, ಬೋಟ್ಗಳನ್ನೆಲ್ಲ ಈಚೆ ಸೈಡ್ ಹಾಕಿಬಿಟ್ಟಿದ್ದಾರೆ. ತೋರಿಸ್ತೇನೆ ನೋಡಿ. ಇಷ್ಟು ಹಿಂದೆ ಇರಲಿಲ್ಲ ಬೋಟು, ಮುಂದೆ ಅಲ್ಲಿ ಇಟ್ಟಿದ್ರು, ಈಗೆಲ್ಲ ಆಚೆ ಸೈಡ್ ಇತ್ತು, ಫುಲ್ ಆ ಕಡೆ ಹಾಕಿದ್ದಾರೆ. ಅಲ್ಲಿವರೆಗೆ ಬೋಟ್ ನಿಲ್ತಿತ್ತು, ಅಲ್ಲಿಂದ ಮುಂದೆ ಸಮುದ್ರ ಬಂದಿರೋದು. ಈಗ ಅಲ್ಲೆಲ್ಲ ಇಲ್ಲಿವರೆಗೂ ಬರುತ್ತಂತೆ ಆ್ಯಕ್ಚುಲಿ ಅವ್ರು ಹೇಳಿದರು. ಮತ್ತೆ ಅದರ ಅಬ್ಬರ ನೋಡಿ ಅಂತೆ. ಈಗ ಸ್ವಲ್ಪ ಬೆಳಗ್ಗೆಯಿಂದ ಬಿಸಿಲಿರುವ ಕಾರಣ ಸ್ವಲ್ಪ ಪರವಾಗಿಲ್ಲ, ಎಲ್ಲದಿದ್ರೂ ಉಂಟಲ್ಲ. ಆದರೆ ಹೀಗೆ ಅಲೆ ಬರ್ತಿದೆ ಅಂತ ನೋಡಿ. ಇಲ್ಲೆಲ್ಲ ನೋಡಿ ಪೊಲೀಸ್ ಗಾರ್ಡ್ಗಳು ಕಾಯ್ತಾ ಇದ್ದಾರೆ. ಅಂದರೆ ಜನರೆಲ್ಲ ಅಲ್ಲಿ ಹೋಗ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ಕಾಯಲಿಕ್ಕೆ ಇವರನ್ನು ಇಟ್ಟಿದ್ದಾರೆ. ಇಲ್ಲಿಂದ ನೋಡಿ ಅಂತೆ ಹೇಗೆ ಅಬ್ಬರ ಉಂಟು ಅಂತ ಅಲೆಗಳದ್ದು. ಹಾಗೆ ಇಲ್ಲಿಬ್ಬರು ಹೋಮ್ ಗಾರ್ಡ್ಸ್ ಕೂತಿದ್ದಾರೆ, ಅವರನ್ನು ವಿಚಾರಿಸಿ ಬಿಡೋಣ ಇಲ್ಲೆಲ್ಲ ಏನು ಕತೆ ಅಂತ. ನೋಡಿ ಸೆಕ್ಯೂರಿಟಿಗಾಗಿ ಇದ್ದಾರೆ ಇವರಿಬ್ರು. ಸೊ ಅವರನ್ನು ಮಾತಾಡ್ಸೋಣ, ಏನು ಹೇಗೆ ಎಲ್ಲಿವರೆಗೆ ಬಂದಿತ್ತು ನೀರೆಲ್ಲ ಅಂತ. ಮೇಡಮ್, ಎಲ್ಲಿವರೆಗೆ ಬಂದಿತ್ತು ನೀರು? ಓ, ಇಲ್ಲಿವರೆಗೆ ಬಂದಿತ್ತಾ ನೋಡಿ. ಹಾಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ತಮ್ಮ ಹೆಸರು ಮ್ಯಾಮ್? ಶ್ರುತಿ. ಮತ್ತು ಇವರು ಒಬ್ಬರು ಸರ್ ಇದ್ದಾರೆ. ಸರ್ ಹೆಸರು ನಿಮ್ಮದು? ಉಮೇಶ್ ಅಂತ. ಹಾಗೆ ಹೌದಲ್ವಾ? ಹೌದು. ಇಡೀ ದಿನ ನಿಮಗೆ ಒಂದು ಡ್ಯೂಟಿ ಇದೆ ಈಗ, ಸ್ಪೆಷಲ್ಲಾಗಿ ಮಳೆಗಾಲದಲ್ಲಿ ಅಲ್ವಾ. ಅಂದರೆ ಈಗ ಮಕ್ಕಳೆಲ್ಲ ಬಂದರೆ ಕೇಳೋದಿಲ್ಲ, ಕೆಲವರು ನೀರಲ್ಲಿ ಆಟ ಆಡಬೇಕು ಅಂತ ಹೋಗ್ತಾರೆ. ತುಂಬ ಕಷ್ಟ ಇವರೆಲ್ಲ ಇಲ್ಲದಿದ್ದರೆ ನೋಡ್ಕೊಳ್ಳಿಕ್ಕೆ ಅಲ್ವಾ. ಅದೇ ಸೆಲ್ಫಿ ತೆಗಿಲಿಕ್ಕೆ ಮತ್ತೆ ಫೋಟೋಸ್ ಎಲ್ಲ ಹೋಗ್ತಾ ಇರ್ತಾರೆ ಮೇಡಮ್. ಒಳಗಡೆ ಬಿಡ್ತಾ ಇಲ್ಲ ಇವಾಗ ಅಲ್ವಾ. ನೋಡಿ, ಸೆಲ್ಫಿ ತೆಗಿಯೋಕ್ಕೆಲ್ಲ ಹೋಗಬೇಡಿ ಯಾರು ಕೂಡ. ತುಂಬ ಡೇಂಜರು, ಎಣಿಸಿದಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಆಗತ್ತೆ. ಸೊ ನೋಡಿ ಅಲೆಗಳು ಎಷ್ಟು ಜೋರಾಗಿ ಬರ್ತಿದೆ ಅಂದರೆ. ಹೊರಗಡೆ ನಿಲ್ಸಿದ್ದೀರಲ್ವಾ ನೋಡಿ, ಯಾರು ಮುಂದೆ ಹೋಗದಂಗೆ. ಎಲ್ಲ ಇಲ್ಲಿಲ್ಲೇ ಫೋಟೋ ತೆಕ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್, ಡ್ಯೂಟಿ ಮಾಡ್ತಿದ್ದೀರಲ್ವಾ. ಥ್ಯಾಂಕ್ ಯು ಮೇಡಮ್. ಎಷ್ಟೋ ಜನ ಸೆಲ್ಫಿ ತೊಗೊಳ್ಲಿಕ್ಕೆ ಹೋಗ್ತಾರಂತೆ, ಹಾಗೆ ನಮ್ಮತ್ತವರು ರೀಲ್ಸ್ ಮಾಡಲಿಕ್ಕೂ ಕೂಡ ಹೋಗ್ತಾರೆ. ಹಾಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದು ಒಮ್ಮೆಲೆ ಬಂದ್ಬಿಡತ್ತೆ ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಹಾಗೆ ಮಾತಾಡ್ತಾ ಇದ್ದಂಗೆ ಒಂದಿಷ್ಟು ಟೂರಿಸ್ಟ್ ಬಂದರು ನೋಡಿ. ಈಗ
ಗಾಡಿ ಮಳೆ ಜಾಸ್ತಿ ಆಗಿದ್ದ ಕಾರಣ ಯಾವ ಮಾಮೂಲಿ ಟೈಮಲ್ಲಿ ಇಲ್ಲಿ ಬೀಚ್ ಕೆಳಗಡೆ ಹಿಡಿತಾರೆ. ಹೋಗ್ಬಂದು ಯಾವ ಬೀಚಲ್ಲಿ ಸೊ ನೋಡಿದ್ರಲ್ವಾ, ಪೊಲೀಸ್ ಅವರನ್ನ ವಾಪಸ್ ಕಳಿಸ್ತು. ಹಾಗೆ ಟೂರಿಸ್ಟಿಗೆಲ್ಲ ಗೊತ್ತಿರಲ್ಲ ಇಲ್ಲಿ ಎಂಥ ಡೇಂಜರಸ್ ಸಿಚುವೇಶನ್ ಇದೆ ಅಂತ, ಸೊ ಅವರನ್ನು ವಾಪಸ್ ಕಳಿಸಲಾಗುತ್ತೆ. ಹಾಗೆ ಮತ್ತೊಬ್ಬರು ಹೋಮ್ ಗಾರ್ಡ್ ಬಂದರು ನೋಡಿ, ಸಾವಿತ್ರಿ ಅಂತ. ಇವರು 3 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ, ಒಬ್ಬರು ಕಾವಲು ಪಡೆಯ ಸಿಬ್ಬಂದಿ ಇದ್ದಾರೆ, ಹಾಗೆ ಲೈಫ್ ಗಾರ್ಡ್ಸು ಬೇರೆ ಎಲ್ಲ ಇದ್ದಾರೆ, ಆಚೀಚೆ ಹೋಗಿದ್ದಾರೆ. ಹಾಗೆ ಇನ್ನೊಬ್ಬರನ್ನ ಮಾತಾಡಿಸ್ತೇನೆ ನೋಡಿ, ಚಿರಂಜೀವಿ ಅಂತ ಕರಾವಳಿ ಕಾವಲು ಪಡೆಯಲ್ಲಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ ನೋಡಿ. ಸಮುದ್ರ ತುಂಬ ರಫ್ಫಿದೆ ಈಗ. ಈಗ ಪ್ರವಾಸಿಗರೆಲ್ಲ ಬರಲಿಕ್ಕೆ ನಾವು ಬಿಡುವುದಿಲ್ಲ, ಯಾಕೆಂದರೆ ರಫ್ಫಿದ್ದ ಕಾರಣ. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಆದರೆ ಸ್ವಲ್ಪ ಶಾಂತವಾಗಿರುತ್ತದೆ. ಹೌದು, ಆವಾಗ ಸ್ವಲ್ಪ ನಾವು ಆಡಲಿಕ್ಕೆಲ್ಲ ಬಿಡ್ತೇವೆ. ಟೂರಿಸ್ಟ್ ಎಲ್ಲ ತುಂಬ ಬರ್ತಾರಲ್ವಾ ನೋಡಿ. ಈಗಷ್ಟೇ ಒಂದು ಟೀಮ್ ಹೋಯ್ತು, ಇವ್ರು ಯಾರು ಇರೋದಿದ್ರೆ ಅವರು ಸೀದಾ ಅಲ್ಲಿ ಹೋಗಿ ಆಟ ಆಡಿರೋರು. ಯಾಕಂದರೆ ಈ ಊರಿನವರೆಲ್ಲ, ಈ ಊರಿನವರಿಗೆ ಗೊತ್ತಿರುತ್ತೆ, ಅಟ್ಲೀಸ್ಟು ಬೇರೆಯವರಿಗೆ ಗೊತ್ತಿರೋದಿಲ್ಲ. ಹಾಗೆ ಇವರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಇದೆ, ಇವರೆಲ್ಲ ಸೇರಿಕೊಂಡು ಕಾವಲು ಕಾಯ್ತಾ ಇದ್ದಾರೆ ಗೊತ್ತಾ. ಯಾಕಂದರೆ ಈ ಟೂರಿಸ್ಟ್ಗಳು ಹೇಳೋಕ್ಕಾಗಲ್ಲಲ್ವ, ಎಷ್ಟೊತ್ತಿಗೂ ಬಂದುಬಿಡ್ತಾರೆ, ಎಷ್ಟೊತ್ತಿಗೂ ನೀರಿಗೆ ಹೋಗ್ತಾರೆ, ಬೇಡ ಅಂದರೂ ಕೂಡ ಹೋಗ್ತಾರೆ. ಇವರನ್ನೆಲ್ಲ ಅವರು ಸೇಫಾಗಿ ಒಂದು ಬಚಾವ್ ಮಾಡಬೇಕಲ್ವ, ಒಂದೊಂದು ಜೀವವೂ ಕೂಡ ಇಂಪಾರ್ಟೆಂಟ್ ಅಲ್ವ. ಅದಕ್ಕೋಸ್ಕರ ಈ ಅಬ್ಬರ, ಈ ಅಲೆಗಳನ್ನು ನೋಡಿದರೆ ತುಂಬಾ ನಿಜಕ್ಕೂ ಹೆದರಿಕೆ ಆಗುತ್ತೆ ಆಯಿತಾ. ಹಾಗೆ ಅಲ್ಲಿ ನೋಡಿ ನನ್ನ ಅಪ್ಪ ಅಮ್ಮ ಮತ್ತು ಅಕ್ಕ ಕೂಡ ಇದ್ದಾರೆ, ದೂರದಲ್ಲಿ ಕುತ್ಕೊಂಡು ಸಮುದ್ರ ನೋಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಿದ್ದಾರೆ. ಎಷ್ಟೊಂದು ದೊಡ್ಡ ದೊಡ್ಡ ಅಲೆಗಳು ಬರ್ತಿವೆ ಅಂದರೆ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದ್ವು ಗೊತ್ತಾ. ಮಾತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋದೆ, ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇನೆ ಅಂದಮೇಲೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಇವರನ್ನು ಕೂಡ ನೋಡಿ, ಬಂದವರನ್ನು ಕರಿತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ ಇವರು. ಸೊ ಈಗ ಎಲ್ಲ ಜನತೆಗೂ ಈ ಹೋಮ್ ಗಾರ್ಡ್ಸ್ ಏನೋ ಹೇಳಬೇಕಂತ ಇದ್ದಾರೆ, ಏನೋ ಒಂದು ಮೆಸೇಜ್ ಕೊಡೋಕ್ಕಿದೆ, ಬನ್ನಿ. ಯಾರು ಯಾರು ಬರಬೇಡಿ, ಎಲ್ಲವೂ ಇಲ್ಲ, ಬೀಚಿಗೆ ಬರಲೇಬೇಡಿ. ಬಂದ್ರೆ ರೋಡಲ್ಲಿ ನಿಂತ್ಕೊಳ್ಳಿ. ಹೌದು, ಯಾವ ಬೀಚಲ್ಲೂ ಬಿಡುದಿಲ್ಲ. ಸುಮ್ಮನೆ ಬಂದು ವೇಸ್ಟ್ ಆಗ್ತದೆ. ಹೌದು, ಬಂದು ಸುಮ್ಮನೆ ವೇಸ್ಟ್ ಆಗ್ತದೆ. ಮಾಡಿ ವೇಸ್ಟ್ ಆಗ್ತದೆ ಅಷ್ಟೇ. 4 ತಿಂಗಳ ಕಳೆದ ನಂತರ ಬೀಚಿಗೆ ಬರಬಹುದು. ಹೌದು, ಪ್ರವಾಸಿಗರಿಯಾಗಿ ಸೂಚನೆ ನೀಡುತ್ತಿದ್ದೇವೆ. ಹೌದು, ಈಗ ಅಲೌಡ್ ಇಲ್ಲ ಬೀಚಲ್ಲಿ, ಯಾರು ಬರುವಂತ ಇಲ್ಲ. ದಯಮಾಡಿ 3 ತಿಂಗಳು ಕಳೆದ ನಂತರ ಬೀಚಿಗೆ ಬರಬಹುದು. ಯಾರು ಬೀಚಿಗೆ ಬರಬೇಡಿ, ಕೇಳಿಸ್ತಿದೆ ಅಲ್ಲ, 3 ತಿಂಗಳು ಬೀಚಿಗೆ ಬರಬೇಡಿ. ತುಂಬಾ ಡೇಂಜರ್ ಉಂಟು ಇಲ್ಲಿ. ಸಮುದ್ರ ತುಂಬಾ ಮುಂದೆ 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 ಬಂದಿದೆ, ಅಲೆಗಳು ತುಂಬಾ ಬರ್ತಾ ಇದೆ. ಆಗಿದ್ದ ಕಾರಣ ಯಾವ ಬೀಚಲ್ಲಿ ಯಾವ ಪ್ರವಾಸಿಗರನ್ನು ಬಿಡುವಂತಿಲ್ಲ. ಹೌದು, ಡಿಸಿ ಆರ್ಡರ್ ಆಗಿದೆ. ದಯಮಾಡಿ ನಿಮ್ಮ ಸುರಕ್ಷತೆ ಕಾಪಾಡಿಕೊಳ್ಳಿ. ಸೇಫ್ ಆಗಿರಿ, ಮನೆಯಲ್ಲಿರಿ, ಆರಾಮಿರಿ. ಯಾರು ಕೂಡ ಬರಬೇಡಿ. ಅಲೆಗಳು ಸಿಕ್ಕಾಪಟ್ಟೆ ಜೋರುಂಟು. ನೋಡಿ, ಅವರು ಅದೇ ಹೇಳೋದು, ಎಷ್ಟು ಹೇಳಿದರೂ ಕೂಡ ಜನರಿಗೆ ಗೊತ್ತಾಗಲ್ಲ, ಕೇಳಲ್ಲ ಅಂತ. ನೋಡಿ, ನೋಡ್ತಾ ಇದ್ದಂಗೆ 2-3 ಕಾರ್ಗಳು ಬಂದವು, ಟೂರಿಸ್ಟ್ಗಳು ಬರ್ತಾರೆ. ಲೋಕಲ್ ಜನರು ಬಿಡಿ, ಹೊರಗಿನವರಿಗೆ ಪಾಪ ಗೊತ್ತಾಗಲ್ಲ. ಹಾಗಾಗಿ ಆದಷ್ಟು ಇವರೆಲ್ಲ ಇರಲೇಬೇಕು, ಇವರೆಲ್ಲ ಇವರ ಡ್ಯೂಟಿ ಮಾಡ್ತಿದ್ದಾರೆ. ಸೇಫಾಗಿ ಜನ ಇರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅವರು ಹೇಳಿದ್ದೆಲ್ಲ ಕೇಳ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಜೋರಾಗಿ ಗಾಳಿ ಮತ್ತು ಸಮುದ್ರದ ಅಲೆಗಳ ಸೌಂಡ್ ಏನಿದೆ, ಏನೂ ಮಾತಾಡೋದು ಕೇಳ್ತಿರಲಿಲ್ಲ. ನಾನು ಮೈಕನ್ನು ಕೂಡ ತೊಗೊಂಡೋಗಿರಲಿಲ್ಲ, ಗಡಿಬಿಡಿಯಲ್ಲಿ ಹೋದದ್ದು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೇನೆ. ಅಷ್ಟೇ ಹೇಳೋದು, ಯಾರಿಗೆಷ್ಟೇ ಆಸೆ ಇದ್ದರೂ ಕೂಡ ಸಮುದ್ರ ಅಂತ ಖುಷಿಯಾಗತ್ತೆ, ಎಲ್ಲನೂ ಹೌದು. ಆದರೆ ಆದಷ್ಟು ಅವಾಯ್ಡ್ ಮಾಡಿ, ಮಳೆಗಾಲ ಮುಗಿಯೋವರೆಗೆ
ಮತ್ತು ಬೇಸಿಗೆ ಚಳಿಗಾಲದಲ್ಲಿ ಬರ್ಬೋದು. ಒಂದೊಮ್ಮೆ ಬಂದರೂ ಕೂಡ ಈಗ ನೀವು ರೋಡಲ್ಲೇ ನಿಂತು ದೂರದಲ್ಲೇ ನಿಂತು ಅಲೆಗಳನ್ನು ನೋಡಿಕೊಂಡು ಸೇಫಾಗಿ ಮನೆಗೆ ಹೋಗಿ ಖುಷಿಯಾಗಿರಿ. ಯಾಕೆ ನಾನು ಈಗ ನಿಂತಂಗೆ ಇನ್ನೂ ಮುಂದೆ ಬರ್ತಿದೆ. ಆಗ ಬಂದಿದ್ದಕ್ಕಿಂತ ಜಾಸ್ತಿ ಮುಂದೆ ಬಂದಿದೆ. ಅಷ್ಟು ರಿಸ್ಕ್ ಇದೆ, ತಿಳಿದಷ್ಟು ಈಸಿ ಇಲ್ಲ. ಸೊ ನೋಡಿಕೊಂಡು ದೂರದಿಂದ ಹಾಗೆ ಹೋಗಿಬಿಡಿ ಯಾರೇ ಬಂದರೂ ಕೂಡ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಸೇಫಾಗಿರಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.